ಪ್ರೀತಿಯ ತಂದೆಯೇ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಕೂಡ ನಿಮ್ಮ ಸನ್ನಿಧಿಗೆ ಬಂದು ನಿಮ್ಮ ವಾಕ್ಯಗಳು ನೋಡುವಂತೆ ನಮಗೆ ಕೊಟ್ಟಿರೋ ಅವಕಾಶಕ್ಕಾಗಿ ಸ್ತೋತ್ರ. ಇದರ ಬಂದಿರೋ ಒಬ್ಬೊಬ್ಬರ ಸಹೋದರ ಸಹೋದರಿಗಳನ್ನ ನೀವು ಆಶೀರ್ವದಿಸಿ ಅಪ್ಪ. ನಿಮ್ಮ ವಾಕ್ಯವು ಜೀವವುಳ್ಳದಾಗಿದೆ ದೇವರೇ, ಅದು ಆತ್ಮವಾಗಿದೆ ದೇವರೇ, ಅದರ ಮೇಲೆ ಕ್ರಿಯೆ ಮಾಡುತ್ತೆ. ಅದಕ್ಕಾಗಿ ಸ್ತೋತ್ರ ದೇವರೇ. ಈ ದಿನದಲ್ಲಿ ನಮ್ಮ ಜೊತೆ ನೀವು ಹೋಗಿ ದೇವರೇ ಸತ್ಯದಲ್ಲಿರುವ ಕಾರ್ಯಗಳನ್ನು ಕಲಿಯಲು, ಅದರಿಂದ ಎಚ್ಚರಿಕೆ ಆಗಲು, ಅದರಿಂದ ನಂಬಿಕೆ ಹೊಂದಲು ಸಹಾಯ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಾವು ಒಪ್ಪಿಸ್ಕೊಳ್ತೇವೆ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೇಲೆ. ಓಕೆ, ಎಲ್ಲರಿಗೂ ಕರ್ತನಾಮಕ್ಕೆ ಸ್ತೋತ್ರ. ಇವತ್ತು ಬಂದು ನಾವು ನನಗೆ ಬೈಬಲ್ ಡಿವೋಷನ್ ಅಲ್ಲಿ ಈ ಭಾಗ ಇದೆ. ಅರಣ್ಯಕಾಂಡದಲ್ಲಿ 23ನೇ ಅಧ್ಯಾಯದಲ್ಲಿ ಒಂದು ಕಾರ್ಯ ನೋಡಿದೆ, ಅದನ್ನ ಶೇರ್ ಮಾಡೋಣ ಅಂತಿದ್ದೀನಿ. ಇದು ಆಕ್ಚುಲ್ ಆಗಿ ಬಂದು 22ನೇ ಅಧ್ಯಾಯ 23, 24, ಅರಣ್ಯಕಾಂಡ 22, 23, 24. ಇಲ್ಲಿ ಇಬ್ಬರ ಬಗ್ಗೆ ಬರ್ದಿದೆ. ಬಾಲಾಕನು ಬಾಲಾಕ್ ಎಂಬುದಾಗಿ ಹೇಳ್ತಾರೆ. ಬಾಲಾಕ್ ಅಂತ ಒಂದು ರಾಜ ಇದ್ದ. ಅವನು ಮೋವಾಬ್ ದೇಶದ ರಾಜ. ಬಿಲಾಮ ಅಂತ ಇದ್ದ ಒಬ್ಬ. ಇನ್ನ ಇಂಗ್ಲಿಷ್ ಅಲ್ಲಿ ಬಾಲಾಮ್ ಅಂತಾರೆ. ಬಿಲಾಮನು ಬಾಲಕನು. ಬಾಲಾಕ್ ರಾಜ ಬಂದು ಏನ್ ಮಾಡ್ತಿದ್ದ, ಈ ಇಸ್ರೇಲ್ ಜನರು ಬಂದು ಆ ದೇಶದ ಮಧ್ಯೆ ನಡ್ಕೊಂಡ್ ಬರ್ತಾ ಇದ್ರು. ಎಲ್ಲಿಂದ? ಎಗಿಪ್ತಿಂದ ದೇವ್ರು ಕೊಟ್ಟಿರೋ ದೇಶಕ್ಕೆ ನಡ್ಕೊಂಡ್ ಬರ್ತಾ ಇರೋ ಟೈಮಲ್ಲಿ ದೇವ್ರು ಬಂದು ಅವ್ರ ಜೊತೆ ಇದ್ದು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರು ಇಸ್ರೇಲ್ ಜನರನ್ನ. 30 ಲಕ್ಷ ಜನ ಇದ್ದಿರ್ತಾರೆ. ಆ ಟೈಮಲ್ಲಿ ಇವನಿಗೆ ಏನಾಗುತ್ತೆ, ಭಯ ಆಗ್ಬಿಡತ್ತೆ. ಓ, ನಮ್ ದೇಶನೂ ಬಂದು ಇವ್ರು ಇದ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಏನ್ ಮಾಡ್ತಾನೆ, ಒಂದು ಶಾಪ ಹಾಕಕ್ ಹೇಳ್ತಾನೆ. ಯಾರ ಮೇಲೆ? ಇಸ್ರೇಲ್ ಜನರ ಮೇಲೆ. ಯಾರ ಹತ್ರ ಬಂದು? ಬಿಲಾಮನ್ ಮೇಲೆ ಬಂದು ಅವ್ನ್ ಬಂದು ಶಾಪ ಹಾಕಕ್ ಹೇಳ್ತಾನೆ. ಅವನ್ನ ಬಂದು ಶಾಪ ಹಾಕಕ್ ಹೇಳ್ತಾನೆ. ನಾನು ನೋಟ್ಸ್ ಬೇಕಾದ್ರೆ ಆಮೇಲೆ ಕಳಿಸ್ತೀನಿ, ಬಟ್ ನೀವೇನು ಬರೆಯೋದ್ ಬೇಡ. ಸೊ ಅವ್ನ್ ಬಂದು 22ನೇ ಅಧ್ಯಾಯದಲ್ಲಿ ಅವ್ರಿಗೋಗಿ ಶಾಪ ಹಾಕು ಅಂತ 22ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾನೆ. ಶಾಪ ಹಾಕು ಇಸ್ರೇಲ್ ಜನರ ಮೇಲೆ. ಇಲ್ಲಿ ನಾವು ನೋಡ್ಬೇಕು, ಇಸ್ರೇಲ್ ಜನರಂದ್ರೆ ಯಾರು? ದೇವ್ರ ಮಕ್ಕಳು, ದೇವರಿಂದ ಆರಿಸಿಕೊಳ್ಪಟ್ಟ ಒಂದು ದೇಶ. ಅವರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡಿದ್ರು ಅವರ ತಂದೆ ಹತ್ರ. ಯಾರು? ಅಬ್ರಹಾಂ ಹತ್ರ ದೇವ್ರು ಬಂದು ಏನ್ ಮಾಡಿದ್ರು, ನಿನಗೆ ಈ ದೇಶನ ಸ್ವಂತಪಡಿಸ್ತೀನಿ, ನೀವು ಅಲ್ಲಿ ಹೋಗ್ತೀರಾ, ನಿಮ್ಗೆ ದೇವ್ರು ಬಂದು ಈ ದೇಶನ ಕೊಡ್ತಾರೆ ಅಂತ. ಸೊ ಅಂತ ದೇಶ ಇದ್ದಾಗ್ಲ ಇವನೇನ್ ಮಾಡ್ತಾ ಇದ್ದಾನೆ, ಪ್ರಯಾಸ ಪಡ್ತಾ ಇದ್ದಾನೆ. ಈಗ ಶಾಪ ಹಾಕಿದ್ರೆ ಆ ಶಾಪ ಬಂದು ಅವ್ರ ಮೇಲೆ ಬಿದ್ದು ಅವ್ರು ಬಂದು ನಾಶ ಆಗ್ಬಿಡ್ತಾರೆ ಅಂತ. ಬಟ್ ಏನಾಗುತ್ತೆ, ದೇವ್ರು ಬಂದು ಅವ್ನಿಗೆ ಹೇಳ್ತಾರೆ, ನೀನು ಹೋಗ್ಬಾರ್ದು ಅಂತಾರೆ. ಫಸ್ಟ್ ಅವನೇನ್ ಮಾಡ್ತಾನೆ, ದುಡ್ಡೆಲ್ಲ ಕೊಟ್ಟಿ, ಬಾಲಾಕನ್ ಏನ್ ಮಾಡ್ತಾನೆ, ದುಡ್ಡು ಕೊಟ್ಟಿ ಇವನ್ನ ಹೆಂಗಾದ್ರೂ ಶಾಪ ಹಾಕಕ್ಕೆ ಕರ್ಸೋಣ ಅಂತ. ದೇವ್ರು ಹೇಳ್ತಾರೆ ಹೋಗ್ಬಾರ್ದು ಅಂತ. ಅವ್ನು ಅಂದ್ರೆ ಏನ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಹೋಗಲ್ಲ ಅಂತಾನೆ. ಆಮೇಲೆ ತಿರ್ಗಾ ಬಂದು ಅವ್ರ ದುಡ್ಡಿನ ಜಾಸ್ತಿ ಕೊಡ್ತೀನಿ ಅಂತಾರೆ. ಅವಾಗ ಬಂದು ತಿರ್ಗಾ ಸರಿ ನಾನು ಹೋಗ್ತೀನಿ ಅಂತಾನೆ. ಅವಾಗ ದೇವ್ರ ಕೊನೆಗೆ ಏನ್ ಮಾಡ್ಬಿಡ್ತಾರೆ, ಸರಿ ಹೋಗು, ನೀನು ನನ್ ಮಾತೆ ನೀನ್ ಕೇಳ್ತಾ ಇಲ್ಲ, ನೀನ್ ಹೋಗಂಗಿದ್ರೆ ಹೋಗು, ಬಟ್ ಆದ್ರೆ ನಾನ್ ಹೇಳೋ ಕಾರ್ಯ ಮಾತ್ರ ನೀನು ಹೇಳ್ಬೇಕಂತ. ಇಲ್ಲಿ ನೋಡಿ, ಬಾಲಾಕನು ಅವಿಶ್ವಾಸಿ, ಬಾಲಾಮನು ಅವಿಶ್ವಾಸಿ. ಇಬ್ರು ಅವಿಶ್ವಾಸಿಗಳು, ಇಬ್ರು ದೇವ್ರ ಜನ ಅಲ್ಲ. ದೇವ್ರ ಜನಕ್ಕೆ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ಅದೇ ಇದ್ರ ಈ ಕಥೆಯ ಬಂದು ಸಾರಾಂಶ ಏನಂದ್ರೆ, ದೇವ್ರ ಜನಕ್ಕೆ ಇದು ನಡೀತಾ ಇದೆ, ಈ ಸಂಗತಿ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ಇವ್ರಿಬ್ರು ಏನ್ ಮಾಡ್ತಾ ಇದಾರೆ, ಶಾಪ ಹಾಕಕ್ಕೆ, ಅವ್ರನ್ನ ಬಂದು ನಾಶ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಓಕೆ, ಸೊ ಬಾಲಾಕನ ಅವಿಶ್ವಾಸಿ, ಬಾಲಾಮನ ಅವಿಶ್ವಾಸಿ. ಈ ಬಾಲಾಮ್ ಏನ್ ಮಾಡ್ತಾನೆ ಅಂದ್ರೆ, ಬಿಲಿಯಾಮ್ ಅಂತಾರೆ, ನಾನು ಬಾಲಾಮ್ ಅಂತ ಹೇಳ್ತೀನಿ, ಈಸಿ ಆಗಿದೆ ಇಂಗ್ಲಿಷ್ ಅಲ್ಲಿ. ಸೊ ಬಾಲಾಮ್ ಏನ್ ಮಾಡ್ತಾನಂದ್ರೆ, ಈ ರೀತಿಯಾಗಿ ಅವನ್ ಬಂದ್ಬಿಟ್ಟು ಶಾಪ ಹಾಕೋರ್ನ ಇರೋದ್ರಿಂದ ದೇವ್ರು ಬಂದು ಅವನ್ನ ಸರಿ ಅಲೋ ಮಾಡ್ತಾನೆ. ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, ಇದರ ಪಾಠ ಆಮೇಲೆ ಲಾಸ್ಟ್ ಅಲ್ಲಿ ಇದರಿಂದ ಏನ್ ಕಲಿಬಹುದು ಅಂತ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಸೊ ದೇವ್ರ ಕೊನೆಗೆ ಅಲೋ ಮಾಡ್ತಾರೆ. 4 ಮೆಸೇಜ್ ಕೊಡ್ತಾನೆ, 4 ಸರಿ ಮೆಸೇಜ್ ಕೊಡ್ತಾನೆ, 4 ಸರಿ ಶಾಪ ಹಾಕ್ತಾನೆ, ಶಾಪ ಹಾಕಕ್ಕೆ ಪ್ರಯಾಸ ಪಡ್ತಾನೆ. ಸೊ 4 ಸರಿನೂ ಏನಾಗತ್ತಂದ್ರೆ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್, 23ನೇ ಅಧ್ಯಾಯ 24ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ. 4 ಸರಿನೂ ಏನ್ ಮಾಡ್ತಾರಂದ್ರೆ, ಅವನ್ ಶಾಪನ ಆಶೀರ್ವಾದವಾಗಿ ದೇವರು ಮಾಡ್ಬಿಡ್ತಾರೆ. ನೋಡಿ, ಶಾಪನ ಆಶೀರ್ವಾದವಾಗಿ ದೇವ್ರು ಮಾಡ್ತಾರೆ. ಇದನ್ನ ಸಂಕ್ಷಿಪ್ತವಾಗಿ ಒಂದು ವಚನದಲ್ಲಿ ಬರ್ದಿದೆ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 4-5 ಓದಿ ದಯವಿಟ್ಟು. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 4-5. 24 ಬದಲು ಸಾರಿ 24 ಸರಿ 23 ಬದಲು ಸಾರಿ 23 4-5. ಯಾಕಂದ್ರೆ ನೀವು ಐಗುಪ್ತ ದೇಶದಿಂದ ಬಂದಾಗ ಅಮ್ಮೋನಿಯರು ಅನ್ನಪಾನಗಳನ್ನು ತಂದು ನಿಮ್ಮನ್ನು ಎದುರುಗೊಳ್ಳಲಿಲ್ಲ.
ಮೋವಾಬ್ಯರು ನಿಮ್ಮನ್ನು ಶಪಿಸುವುದಕ್ಕಾಗಿ ಬೆಯೋರನ ಮಗನಾದ ಬೀಳಾಮನಿಗೆ ಹಣ ಕೊಟ್ಟು 2 ನದಿಗಳ ಮಧ್ಯದಲ್ಲಿರುವ ಅರಾಮಿನ ಪೆತೂರೋರಿನಿಂದ ಅವನನ್ನು ಕರೆಸಿದರು. ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬೀಳಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು ಎಂಬುದು. ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಈ ಅರಣ್ಯಕಾಂಡ 22, 23, 24 ಬರ್ದಿರೋದನ್ನ 2 ವಚನದಲ್ಲಿ ಇದು ಕವರ್ ಮಾಡ್ಬಿಡ್ತಾರೆ ಇಲ್ಲಿ. ಸೊ ನೋಡಿ ಏನಾಗ್ತಂದ್ರೆ ಅವನ್ ಬಂದು ಬೀಲಾಮನ್ ಏನ್ ಮಾಡ್ತಾನೆ, ಬಾಲಾಕ್ ಅರಸ, ಬೀಲಾಮನು ಶಾಪ ಹಾಕವನು, ಅವನ ಕೈಲಿ ಶಾಪ ಹಾಕ್ಸಕ್ ಟ್ರೈ ಮಾಡಿದ್ರು. ಬಟ್ ಆದ್ರೂ ದೇವರು ಅವನ ಮಾತಿಗೆ ಕಿವಿ ಕೊಡ್ಲಿಲ್ಲ. ಹಿ ಡಿಡ್ ನಾಟ್ ಲಿಸನ್. ದೇವರು ಅವನ ಮಾತಿಗೆ ಕಿವಿ ಕೊಡ್ಲಿಲ್ಲ. ಅದು ಬಿಟ್ಟು ದೇವ್ರು ಏನ್ ಮಾಡಿದ್ರಂದ್ರೆ ಗಾಡ್ ಟರ್ನ್ ದ ಕರ್ಸ್ ಇನ್ ಟು ಅ ಬ್ಲೆಸ್ಸಿಂಗ್. ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದ್ರು ದೇವ್ರು. ಏನಕ್ಕೆ? ಬಿಕಾಸ್ ಗಾಡ್ ಲವ್ಸ್ ಯು. ಯಾಕಂದ್ರೆ ದೇವ್ರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಸೊ ನೋಡಿ ಇದು ಬಹಳ ಮುಖ್ಯ. ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಇದು ತುಂಬಾ ಮುಖ್ಯ. ನೀವು ಸೇವಕರಿದ್ದೀರಾ, ಚರ್ಚ್ಗಳಲ್ಲಿ ಬಂದು ಎಷ್ಟೋ ಜನ ಬಂದು ಹೇಳ್ತಾರೆ ನಮ್ಮ ಮೇಲೆ ಶಾಪ ಹಾಕ್ಬಿಟ್ರು ಬ್ರದರ್ ಅಂತ. ಒಂದ್ ವೇಳೆ ಅವರು ದೇವ್ರ ಹತ್ರ ಇಲ್ದೇ ಇರೋ ಟೈಮಲ್ಲಿ ಅವ್ರಿಗೆ ಶಾಪ ಬಂದು ಬೀಳೋದೇನೋ. ಬಟ್ ಅನೇಕ ಕ್ರಿಸ್ಟಿಯನ್ಸ್ ಈ ತರ ಯೋಚನೆ ಮಾಡ್ತಾರೆ. ನನಗದು ಸ್ವಲ್ಪ ಬೇಜಾರಾಗತ್ತೆ. ಮೊನ್ನೆ ಒಬ್ರು ದೇವ್ರ ಸೇವಕರು ಅಂದ್ರೆ ಫುಲ್ ಟೈಮ್ ಅಲ್ಲ, ಸೇವೆ ಮಾಡ್ತಾರೆ, ಸೇವೆ ಆಸೆ ಇದೆ, ತುಂಬಾ ಸ್ವಲ್ಪ ಕಷ್ಟ ಪಡ್ತಾ ಇದಾರೆ. 2-3 ವರ್ಷದಿಂದ ಸ್ವಲ್ಪ ಕಷ್ಟಗಳು, ತುಂಬಾ ಶರೀರದಲ್ಲಿ ಕಷ್ಟಗಳು, ಮನೇಲಿ ಕಷ್ಟಗಳು, ಸ್ವಲ್ಪ ಹಣದ ಕಷ್ಟ, ಒಂದು ಲ್ಯಾಂಡ್ ಪ್ರಾಬ್ಲಮ್, ಇದೆಲ್ಲ ಆಗ್ತಾ ಇದೆ. ಅವ್ರು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ರು, ಬ್ರದರ್ ಏನೋ ಗೊತ್ತಿಲ್ಲ ಬ್ರದರ್, ನನಗೆ ಏನೋ ಆಗ್ತಾ ಇದೆ ಬ್ರದರ್, ನಾನು ಬಂದ್ಬಿಟ್ಟು ಒಂಥರ ಅವ್ರು ಶಾಪ ಅಂತ ವಾಕ್ಯ ಯೂಸ್ ಮಾಡಿಲ್ಲ, ಬಟ್ ಈ ತರ ಎಲ್ಲ ಕೆಟ್ಟದೇ ನಡೀತಾ ಇದೆ, 4 ವರ್ಷದಿಂದ ನಡೀತಾ ಇದೆ, ನಾನು ಇನ್ನೂ ಏನೋ ಮಾಡ್ಬೇಕಾ, ದೇವ್ರಿಗೇನೋ ನಾನು ಮಾಡಿಲ್ವಾ, ಅದರಿಂದಾನೇ ದೇವ್ರ ಈ ತರ ಮಾಡ್ತಾ ಇದಾರಾ ಅಂತೆಲ್ಲ ಬಂದು ಅವರು ಇದು ಮಾಡಿದ್ರು. ನಾನ್ ತಕ್ಷಣವಾಗಿ ಉತ್ತರ ಕೊಟ್ಟೆ, ಇನ್ನೊಂದು ವಾಯ್ಸ್ ನೋಟ್ ಕಳಿಸ್ದೆ ವಾಟ್ಸಪ್ ಅಲ್ಲಿ, ಒಂದು 10 ನಿಮಿಷ ವಾಯ್ಸ್ ನೋಟ್ ಕಳಿಸ್ದೆ. ಬ್ರದರ್ ನಮ್ ದೇವ್ರ ಬಗ್ಗೆ ನೀವ್ ಏನ್ ತಿಳ್ಕೊಂಡ್ಬಿಟ್ಟಿದೀರಾ, ನೀವು ದೇವ್ರ ಮಗ, ನೀವು ದೇವ್ರ ಸೇವೆ ಮಾಡೋರು, ನೀವು ಬಂದ್ಬಿಟ್ಟು ಯಾಕೆ ಈ ತರ ಎಲ್ಲ ಬಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ನಮ್ ದೇವ್ರು ಆಶೀರ್ವದಿಸೋ ದೇವ್ರು. ಶಾಪವನ್ನು ನಮ್ಗೆ ಅದು ಶಾಪ ಬರದೇ ಅಂತೆ ದೇವ್ರು ಬಂದು ತಡೆದು ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಸೊ ದೇವ್ರನ್ನ ಆತರ ನೆಗೆಟಿವ್ ಆಗಿ ನೀವು ನೋಡ್ಬೇಡಿ. ಯಾವುದೇ ದೇವ್ರು ಕೊಟ್ಟಿದ್ರೆ ಅದ್ರಲ್ಲಿ ನಂಬಿಗಸ್ತರಾಗಿರಿ, ಪರವಾಗಿಲ್ಲ, ಇದು ದಾಟು ಹೋಗುತ್ತೆ, ಈ ಕಷ್ಟಗಳು ಹೋಗುತ್ತೆ, ಶರೀರ ಕಷ್ಟಗಳು ಹೋಗುತ್ತೆ. ಯಾಕಂದ್ರೆ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಅನೇಕ ಸಮಯದಲ್ಲಿ ನಮ್ಗೆ ಹೋರಾಟಗಳು ಬಂದಾಗ, ಶರೀರದಲ್ಲಿ ಏನಾದ್ರೂ ಬಲಹೀನತೆ ಬಂದಾಗ ಏನ್ ಮಾಡ್ತಾನಂದ್ರೆ ಈ ರೀತಿಯಾದ ಯೋಚನೆಗಳನ್ನ ತರ್ತಾನೆ. ಈ ರೀತಿಯಾದ ಯೋಚನೆಗಳು ಏನಂದ್ರೆ ನಿಮ್ ಮೇಲೆ ಶಾಪ ಇದೆ, ನಿನ್ಗೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ನೋಡಿ. ಬಟ್ ದೇವರ ಮಕ್ಕಳಾಗಿರೋ ನಾವು, ನಮ್ಮ ಮೇಲೆ ಯಾವ ಶಾಪನೂ ಬರಲ್ಲ. ಒಂದ್ ವಚನ ಇದೆ ನೋಡಿ, ಅದರಲ್ಲಿ 2ನೇ ಈ 4 ಮೆಸೇಜ್ ಹೇಳ್ತಾರಲ್ಲ, 4 ಫಸ್ಟ್ ಮೆಸೇಜ್ ಅಲ್ಲಿ ದೇವ್ರು ಹೇಳ್ತಾರೆ, ದೇವ್ರು ಅವನ ಬಾಯಲ್ಲಿ ಮಾತು ಬರ್ಸ್ತಾರೆ, ಅವ್ನ್ ಶಾಪ ಹಾಕಕ್ ಹೋಗ್ತಾನೆ, ಅವನ ಬಾಯಲ್ಲೇ ಆಶೀರ್ವಾದ ಬರ್ಸ್ಬಿಡ್ತಾರೆ. ಏನಂದ್ರೆ ಮೊದಲನೇ ಮೆಸೇಜು ಇಲ್ಲಿ ಏನ್ ಹೇಳ್ತಾರಂದ್ರೆ ಇಸ್ರೇಲ್ ಕ್ಯಾನಾಟ್ ಬಿ ಕರ್ಸ್ಡ್. ಇಸ್ರೇಲ್ ಜನರಿಗೆ ಶಾಪ ಹಾಕಕ್ ಆಗಲ್ಲ ಅವ್ರ ಮೇಲೆ, ಅವ್ರು ಬೇರೆ ದೇಶ ತರ ಅಲ್ಲ, ಅವ್ರು ಸ್ಪೆಷಲ್ ದೇಶ. ಇವತ್ ನಾವೇ ಬಂದು ದೇವ್ರ ಮಕ್ಕಳು, ನಾವೇ ಸ್ಪೆಷಲ್, ಲೋಕದ ಮಕ್ಕಳ ತರ ಅಲ್ಲ. ಆಮೇಲೆ ಅವ್ರು ಬಂದು 2ನೇ ಮೆಸೇಜ್ ಅಲ್ಲಿ ಹೇಳ್ತಾನೆ, 23 ಓದಿ ಬ್ರದರ್, ಅರಣ್ಯಕಾಂಡ 23. ಓಕೆ. ಯಾಕೋಬ್ಯರಲ್ಲಿ ಶಕನ ನೋಡುವುದು ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದು ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬ್ಯರಿಗೆ ತಿಳಿಸುತ್ತಾನೆ, ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸುತ್ತಾನೆ. ನೋಡಿ, ಯಾಕೋಬ್ಯರಲ್ಲಿ ಶಕುನ ನೋಡುವವನು ಇಲ್ಲ. ಸೊ ನೋಡಿ, ಲೈಕ್ ದೇರ್ ಇಸ್ ನೋ, ಕಣ್ಣಿ ಕೇಳುವವರು ಇಲ್ಲ. ಸೊ ದೇರ್ ಇಸ್, ಅವ್ರಿಗೆ ವಿರೋಧವಾಗಿ ಇಲ್ಲ, ಈ ರೀತಿಯಾದ ಕಾರ್ಯಗಳಿಲ್ಲ. ಸೊ ಮ್ಯಾಜಿಕ್ ಕರ್ಸು ನಮ್ಮ ಮೇಲೆ ಯಾರು ಹಾಕಕ್ ಆಗಲ್ಲ. ಸೊ ನಾವು ಯಾರು ಫಸ್ಟ್ ಆಫ್ ಆಲ್ ಅದಕ್ಕೆ ನಾವು ಭಯ ಪಡೋದ್ ಬೇಡ. ಯಾಕಂದ್ರೆ ದೇವರ ರಕ್ತದ ಕೋಟೆ ಒಳಗೆ ನಾವು ಕೂತಿದ್ದೀವಿ. ದೇವರ ರಕ್ತದ ಕೋಟೆ ಬಂದು ನಮ್ಮನ್ನ ಸುತ್ಕೊಂಡಿದೆ. ಸೊ ನಾವು ಬಂದ್ಬಿಟ್ಟು ಆ ರೀತಿಯಾಗಿ ಭಯ ಪಡೋದ್ ಬೇಡ. ನಮ್ಮ ಮೇಲೆ ಅದು ಬೀಳಲ್ಲ. ಒಂದ್ ವೇಳೆ ಜೀವನದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಕಷ್ಟಗಳು ಬರ್ಬೋದು, ಬಟ್ ಅದು ಮುಂಚೆ ಶಾಪ ಅಲ್ಲ. ಬಟ್ ದೇವ್ರ ಬರೋದಕ್ಕೆ ಮುಂಚೆ ನಾವೇನಾಗಿದ್ವಿ, ನಾವ್ ಏನಾದ್ರೂ ಹೇಳ್ಬಿಡ್ತಾರೆ, ಯಾರೋ ಮಾಡ್ತಾರೆ, ನಾವು ನೋಡಿದೀವರಲ್ಲ, ಎಷ್ಟೋ ಜನ ಬಂದು ಏನೇನೋ ಮಾಡ್ತಾರೆ, ಕಣ್ಣಿ ಹೇಳೋದು, ಶಾಪ ಮಾಡೋದು, ಅದೆಲ್ಲ ಮಾಡ್ತಾರೆ. ಅದು ಬಂದು ನಮ್ಮ ಮೇಲೆ ಬಿದ್ಬಿಡ್ತದು. ಬಟ್ ದೇವ್ರ ಹತ್ರ ಯಾವಾಗ ಬಂದ್ವೋ ನಮಗೆ ಒಂದು ಪ್ರೊಟೆಕ್ಷನ್ ಇದೆ. ಆಮೇಲೆ 3ನೇ ಮೆಸೇಜ್ ಅಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆ ಹೇಳ್ತಾರೆ 24-17 ವಚನದಲ್ಲಿ. ಆಮೇಲೆ 24ನೇ ಮೆಸೇಜ್ ಅಲ್ಲಿ ಬಾಲಾಮನೆ ದೇವ್ರ ಮುಂದೆ ಹಾಗೆ ಬಿದ್ಬಿಡ್ತಾನೆ. ಸೊ ನೋಡಿ, ಒಂದು ಇಬ್ರು ಅವಿಶ್ವಾಸಿಗಳು
ದೇವ್ರ ಮಕ್ಕಳ ಮೇಲೆ ಬರೋಕೆ ಪ್ರಯಾಸ ಪಟ್ಟಾಗ ಎಷ್ಟು ದೇವರು ಬಂದು ಅವ್ರನ್ನ ಕಾಪಾಡ್ತಾರೆ ನೋಡಿ, ಎಷ್ಟು ಕಾಪಾಡ್ತಾರೆ ನೋಡಿ. ಸೊ ಅಷ್ಟು ದೇವರ ರಕ್ತ ಕೋಟೆ ಒಳಗೆ ದೇವ್ರು ಬಂದು ನಮ್ಮನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೇವ್ರು ಬಂದು ನಮ್ಮನ್ನ ನಡೆಸ್ತಾ ಇದ್ದಾರೆ. ಸೊ ಅದನ್ನ ನಾವು ತಿಳ್ಕೊಬೇಕು ನೋಡಿ. ಇಲ್ಲಿ ಬಂದು ಅವ್ನ್ ಬರ್ತಾನೆ, ಬರೋ ದಾರಿಯಲ್ಲಿ ಅವ್ನ್ ಕತ್ತೆ ಬಂದು ಅವನ ಹತ್ರ ಮಾತಾಡತ್ತೆ, ಏನಕ್ಕಪ್ಪ ಈ ತರ ಮಾಡ್ತಿದ್ಯಾ ಅಂತ ಕತ್ತೆ ಮೂಲಕ ದೇವ್ರು ಮಾತಾಡಿಸ್ತಾರೆ. ಒಂದು ದೇವ ದೂತರು ಬಂದು ಮಾತಾಡ್ತಾರೆ. ಎರಡನೇದಾಗಿ ಅವನು ಶಾಪ ಹಾಕಕ್ ನೋಡ್ತಾನೆ ನೋಡಿ, ಈ ಬೇರೆ ದೇವರುಗಳಿಗೆ ಇದೆಲ್ಲ ಬಲಿ ಹಾಕ್ಬಿಟ್ಟು ಅವ್ನು ಶಾಪ ಹಾಕಕ್ ನೋಡ್ತಾನೆ. ಅವ್ನ್ ಹಾಕಕ್ ನೋಡ್ದಾಗ್ಲೂ ಕೂಡ ಏನಾಗತ್ತಂದ್ರೆ ಅದು ಬಂದು ದೇವ್ರು ಬಂದು ಅವ್ನ ಬಾಯಿನ ಚೇಂಜ್ ಮಾಡಿ ಆಶೀರ್ವಾದವಾಗಿ ಚೇಂಜ್ ಮಾಡ್ಬಿಡ್ತಾರೆ. ಆಮೇಲೆ ತಿರ್ಗಾ 3ನೇ ಸತಿ 4ನೇ ಸತಿ ಏನು ಬಂದು ಅವನಿಗೆ ಇದಾಗಲ್ಲ, ಏನು ಮಾಡಕ್ಕಾಗಲ್ಲ. ಕೊನೆಯದಾಗಿ ಏನಾಗತ್ತೆ ಅಂದ್ರೆ ಒಂದು ತಪ್ಪಾದ ಒಂದು ಕಾರ್ಯ ಮಾಡ್ಬಿಡ್ತಾನೆ. ಏನ್ ಮಾಡ್ತಾನಂದ್ರೆ ಇವ್ನ್ ಗೊತ್ತಾಗ್ಬಿಡುತ್ತೆ 4 ಸತಿ ದೇವ್ರು ಬಂದು ನಮ್ಗೆ ತಡೆ ಮಾಡ್ಬಿಟ್ರು. ಕೊನೆಯದಾಗಿ ಏನ್ ಮಾಡ್ತಾನಂದ್ರೆ ಹೋಗೋ ಟೈಮಲ್ಲಿ ಒಂದು ಅಡ್ವೈಸ್ ಕೊಡ್ತಾನೆ. ಯಾರಿಗೆ? ಈ ಬಾಲಕನಿಗೆ. ಯಾಕೆಂದ್ರೆ ಇವ್ನ್ ದುಡ್ಡು ಬೇಕಲ್ಲ, ದುಡ್ಡಿಗಾಗಿ ಏನ್ ಮಾಡ್ತಾನಂದ್ರೆ ಒಂದು ಉದ್ದೇಶ ಕೊಡ್ತಾನೆ. ಏನ್ ಮಾಡ್ತಾನಂದ್ರೆ ಅಡ್ವೈಸ್, ಒಂದು ಸೀಕ್ರೆಟ್ ಕೊಡ್ತಾನೆ. ಏನಂದ್ರೆ ಈ ಜನ ಬಂದು ದೇವ್ರು ಬಂದು ಇವ್ರು ಪರವಾಗಿದ್ದಾರೆ, ದೇವ್ರು ಬಂದು ಇವ್ರಿಗೆ ಶಾಪ ಹಾಕಕ್ ಬಿಡ್ತಾ ಇಲ್ಲ, ದೇವ್ರು ಬಂದು ಇವ್ರನ್ನ ಆಶೀರ್ವದಿಸ್ತಾ ಇದಾರೆ. ಏನ್ ಮಾಡ್ಬಿಡು, ಲೇಡೀಸ್ ನ ಕಳಿಸ್ಬಿಡು, ಮೊಹಾಬಯರ ಸ್ತ್ರೀಗಳನ್ನು, ನೀನು ಬೇರೆ ಸ್ತ್ರೀಗಳನ್ನು ಏನ್ ಮಾಡು, ಆ ಇಸ್ರೇಲ್ ಜನರ ಪಾಳ್ಯಕ್ಕೆ ನೀನ್ ಕಳಿಸ್ಬಿಡು ಅಂತ ಹೇಳ್ತಾನೆ. ಅದೇ ರೀತಿ ಅವ್ನು ಕಳಿಸ್ಬಿಡ್ತಾನೆ. 25ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ ಅದು ಗೊತ್ತಾಗತ್ತೆ. ಅವ್ರು ಏನ್ ಮಾಡ್ಬಿಡ್ತಾರೆ, ಆ ಲೇಡೀಸ್ ನ ಕಳಿಸ್ತಾರೆ. ಕಳಿಸ್ದಾಗ ಅವ್ರು ಬಂದು ಇಸ್ರೇಲ್ ಜನರು ಏನ್ ಮಾಡ್ತಾರೆ, ದೇವ್ರ ಜನರು ಏನ್ ಮಾಡ್ತಾರೆ, ಇವ್ರ ಜೊತೆ ಸೇರಿದಾಗ ದೇವರಿಗೆ ಬಂದು ಬಹಳ ಕೋಪ ಬರುತ್ತೆ. ಯಾರ ಮೇಲೆ? ಬಾಲಾಮನ ಮೇಲೆಲ್ಲ, ಬಾಲಾಕನ ಮೇಲೆಲ್ಲ, ಇಸ್ರೇಲ್ ಜನರ ಮೇಲೆ. ಯಾಕಂದ್ರೆ ಇಷ್ಟು ದೇವ್ರು ಬಂದು ಅವ್ರನ್ನ ಕಾಪಾಡ್ಕೊಂಡ್ ಬರ್ತಾ ಇದಾರೆ, ಇವ್ರೇನ್ ಮಾಡ್ತಾ ಇದಾರೆ ಅದೆಲ್ಲ ಗೊತ್ತಿಲ್ಲದೆ ಈ ಮೊವಾಬಿಯರ ಸ್ತ್ರೀ ಜೊತೆ ಹೋಗ್ಬಿಡ್ತಾ ಇದಾರೆ. 6ನೇ ಕಂಡ 31ನೇ ಅಧ್ಯಾಯ 16ನೇ ವಚನದಲ್ಲಿದೆ ನೋಡಿ. ಕೌನ್ಸಿಲ್ ಆಫ್ ಬಾಲಾಮ್ ಅಂದ್ರೆ ಅವ್ನ್ ಬಂದು ಏನ್ ಮಾಡ್ತಾರೆ, ಆಲೋಚನೆ ಕೊಟ್ಟನಂತೆ, ಅವ್ರು ಹೋಗಿ ಈ ಮೊವಾಬಿಯರ ಸ್ತ್ರೀ ಜೊತೆ ನೀನ್ ಕಳಿಸ್ಬಿಡು ಅಂತ. ನೋಡಿ ಸೈತಾನ ಏನ್ ಮಾಡ್ತಾನೆ ನೋಡಿ, ಒಂದು ದಾರಿ ಅವನಿಗೆ ಸೆಟ್ ಆಗಿಲ್ಲ ಅಂದಿದ ತಕ್ಷಣ ಬೇರೆ ದಾರಿನ ಇದ್ ಮಾಡ್ತಾನೆ. ಸೊ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಾವು ದೇವ್ರ ಮಕ್ಕಳು, ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಈ ಲೋಕದ ಜನರ ಪ್ರಕಾರ ನಾವು ಜೀವನ ಮಾಡಬಾರ್ದು. ಯಾಕಂದ್ರೆ ದೇವ್ರು ಬಂದು ನಮ್ಮ ಲೋಕದಿಂದ ನಮ್ಮನ್ನ ಆಯ್ಸ್ಕೊಂಡಿದ್ದಾರೆ. ಅವ್ರು ಬಂದು ನಮ್ಮನ್ನ ಶ್ರೇಷ್ಠರಾಗಿ ಅನ್ನಿಸ್ತಾ ಇದಾರೆ ನೋಡಿ. ಎಷ್ಟು ದೇವ್ರು ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ನಿನ್ನೆ ನೀವು ಹೋಗಿರ್ಬೋದು, ಗಾಡಿಯಲ್ಲಿ ಹೋಗ್ಬಿಟ್ಟು ಬಂದಿರ್ಬೋದು, ಆಚೆ ಹೋಗ್ಬಿಟ್ಟು ಬಂದಿರ್ಬೋದು, ಎಷ್ಟೋ ಅಪಘಾತದಿಂದ ದೇವ್ರು ನಮ್ಮನ್ನ ಕಾಪಾಡಿರ್ತಾರೆ. ಇಲ್ಲಿ ನೋಡಿ, ಇಸ್ರೇಲ್ ಜನರಿಗೆ ಗೊತ್ತೇ ಇಲ್ಲ ಈ 2 ಕತೆ ನಡೀತಾ ಇದೆ ಅಂತ. ಈ ಬಾಲಾಮನ ಬಾಲಕರು ಇಬ್ರು ಬಂದು ಶಾಪ ಹಾಕಿ ಟ್ರೈ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇಸ್ರೇಲ್ ಜನರಿಗೆ. ಸೊ ದೇವ್ರು ಬಂದು ನಾವು ದೇವರ ಹಸ್ತದಲ್ಲಿ ನಾವಿದೀವಿ, ದೇವರ ಪ್ರೊಟೆಕ್ಷನ್ ನಲ್ಲಿ ನಾವಿದೀವಿ. ನಮ್ಮನ್ನು ಯಾವ್ದು ಬಂದು ಹತ್ರ ಬರಲ್ಲ. ಏನಕ್ಕೆ? ಇನ್ನೊಂದು ಮುಖ್ಯವಾದ ಕಾರಣ ಏನಂದ್ರೆ ಗಲಾತ್ಯರ 3ನೇ ಅಧ್ಯಾಯ 13ನೇ ವಚನ ಓದಿ. ಗಲಾತ್ಯರ 3:13 ಓದಿ ಬ್ರದರ್ ಸ್ವಲ್ಪ. ಏನಂದ್ರೆ ಮುಖ್ಯವಾದ ಕಾರಣ ಏನಕ್ಕೆ ಅಂದ್ರೆ ನಮಗೆ ಶಾಪ ಬಂದು ಈ ದಿನದಲ್ಲಿ ನಮ್ಮ ಮೇಲೆ ಬರಲ್ಲ ಅಂದ್ರೆ ಏನಕ್ಕೆ? ಗಲಾತ್ಯ 3:13 ಬ್ರದರ್. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನ ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಶಾಸ್ತ್ರದಲ್ಲಿ ಏನ್ ಬರೆದಿದೆ? ಮರಕ್ಕೆ ಹಾಕಲ್ಪಟ್ಟವನೆಲ್ಲರೂ ಶಾಪಗ್ರಸ್ತನು ಅಂತ. ಸೊ ಯೇಸು ಕ್ರಿಸ್ತನು ಯಾರಿಗಾಗಿ ಶಾಪ ಆದ್ರಂತೆ? ನಮಗಾಗಿ ಶಾಪ. ಅವ್ರು ನಮ್ಮನ್ನ ಆ ಶಾಪದನ್ನ ಬಿಡಿಸೋದಕ್ಕೆ ಅವ್ರು ಶಾಪ ಆದ್ರು. ನೀವ್ ಹೇಳ್ಬೋದಾಗ ನನ್ಗೆ ಶಾಪ ಬೀಳಲ್ಲ ಅಂತ. ಏನಕ್ಕಂದ್ರೆ ಯೇಸು ಕ್ರಿಸ್ತನ್ ನಮಗೆ ನಮ್ಮ ಶಾಪವನ್ನು ಅವರು ಶಿಲುಬೆಯಲ್ಲಿ ಹೊರದು. ಸೊ ಅವ್ರು ಕರ್ಸಾದ್ರು. ಸೊ ಏನೇ ಬಂದು ನಾವು ಧೈರ್ಯವಾಗಿರ್ಬೋದು. ಯಾಕಂದ್ರೆ ದೇವರ ಮಕ್ಕಳು ನಾವು. ದೇವ್ರು ಬಂದು ನಮ್ಮನ್ನು ಅವ್ರ ರಕ್ತಕೋಟೆಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಜನರು, ಅನ್ಯ ಜನರು, ನಮಗೆ ವೈರಿಗಳು ಯಾರಾದ್ರೂ ಎದ್ದಿರ್ಬೋದು, ನಿಮ್ ಏರಿಯಾಗಳಲ್ಲಿ ಇರ್ತಾರೆ. ನಾವ್ ಮೇಲ್ ಬಂದಾಗ ಅದನ್ನ ಇಷ್ಟ ಆಗದೆ ಇರೋರು ಹೊಟ್ಟೆ ಕಿಚ್ಚಿಬಿಟ್ಟು ನಮ್ಗೆ ವಿರೋಧವಾಗಿ ಎದ್ದೇಳ್ತಾರೆ. ಅವ್ರು ಏನೇ ಮಾಡಕ್ ಪ್ರಯಾಸ ಪಟ್ರು, ದೇವರ ಮಕ್ಕಳಾಗಿರೋ ನಾವು, ದೇವರಿಂದ ಆಶೀರ್ವದಿಸ್ಬಿಟ್ಟ ಜನವಾಗಿರೋ ನಾವು, ನಮ್ಮನ್ನ ಬಂದು ಯಾರು ಬಂದು ಇದು ಮಾಡಕ್ಕಾಗಲ್ಲ. ಅವ್ರ ಮಾತಿಂದನೋ ಅವರ ನುಡಿಗಳಿಂದ ಏನು ಮಾಡಕ್ಕಾಗಲ್ಲ. ಸೊ ಕೊನೆಯದಾಗಿ ಏನ್ ಕಲಿತೀವಿ ನಾವು ಈ ಪಾಠಗಳು? ಬಾಲಾಮನ ಜೀವಿತದಿಂದ ಏನ್ ಕಲಿತೀವಿ? ಹಿ ಯೂಸ್ ರಿಲಿಜನ್ ಓನ್ಲಿ ಟು ಮೇಕ್ ಮನಿ. ಏನ್ ಮಾಡ್ತಾನೆ ಅವನು? ಈ ಕೆಲಸ ಮಾಡ್ತಾ ಇದ್ನಲ್ಲ, ಏನಕ್ಕೆ ಅದು? ಆ ಶಾಪ ಹಾಕೋ ಕೆಲಸ, ಅದಿದು ಮ್ಯಾಜಿಕ್ ಇದೆಲ್ಲ ಬಂದು ಏನಕ್ಕೆ? ದುಡ್ಡು ಮಾಡೋದಕ್ಕೆ. ಓಕೆ. ಸೊ ಏನ್ ಮಾಡ್ತಾನೆ? ಹೆಂಗಾರು ದುಡ್ಡು ಮಾಡ್ಬೇಕು ಅವನ್ಗೆ. ಇವ್ನ್ ಬಂದು ದುಡ್ಡು ಜಾಸ್ತಿ ಕೊಟ್ಟ ಬಾಲಾಕನು. ಸೊ ಅದನ್ನ ಇದ್ ಮಾಡ್ದ. ಸೊ ಎರಡನೇದ್ ಏನ್ ಮಾಡ್ದ ಅಂದ್ರೆ ಅವ್ನ್ ಬಂದ್ಬಿಟ್ಟು ದೇವ್ರ ಜನರನ್ನ ಪಾಪಕ್ಕೆ ನಡೆಸ್ದ, ಪಾಪಕ್ಕೆ ಬೀಳೋ ತರ ಮಾಡ್ದ. ಫಸ್ಟ್ ಶಾಪ ಬಂದು ಅವ್ರ ಮೇಲೆ ಬೀಳ್ಲಿಲ್ಲ. ಸೊ ಏನ್ ಮಾಡ್ದ? ಪಾಪಕ್ಕೆ ಬೀಳ್ಸಕ್ಕೆ ಟ್ರೈ ಮಾಡ್ದ. ಅದೇ ತರ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಎಷ್ಟೋ ದಾರಿಗಳನ್ನ ಹುಡುಕ್ತಾ ಇರ್ತಾನೆ.
ಸೊ ಇಲ್ಲಿ ನೋಡಿ, ಫಸ್ಟ್ ಶಾಪ, ಎರಡನೇದು ಪಾಪ. ಸೊ ಪಾಪದಲ್ಲಿ ಇವ್ರೇನ್ ಮಾಡ್ಬಿಟ್ರು, ಬಿದ್ದೋಗ್ಬಿಟ್ರು. ಸೊ ಅದರಿಂದ ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ 3 ಕಡೆ ಎಚ್ಚರಿಕೆ ಕೊಡ್ತಾರೆ ಬಾಲಾಮನ ಇದ್ರ ಬಗ್ಗೆ. ಯೂದ ಅಲ್ಲ, ಯೂದನ ಪುಸ್ತಕ 1ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಹೇಳುತ್ತೆ. ಏನ್ ಹೇಳುತ್ತಂದ್ರೆ, ನೀವು ಬಂದ್ಬಿಟ್ಟು ಬಾಲಾಮ್ ಮಾಡಿರೋ ತಪ್ಪಲ್ಲಿ ನೀವು ಮಾಡಬೇಡಿ ಅಂತ ಹೇಳುತ್ತೆ. ಯಾಕಂದ್ರೆ ಬೇರೆಯವ್ರನ್ನ ಪಾಪದಲ್ಲಿ ಬೀಳಿಸಬಾರ್ದು. ಓಕೆ. ಇನ್ನೊಂದು 2ನೇ ಪೇತ್ರ 2ನೇ ಅಧ್ಯಾಯ ಕಳ್ಳಬೋಧಕರ ಬಗ್ಗೆ ಆದಾಗ ಕಳ್ಳಬೋಧಕರ ಬಗ್ಗೆ ಮಾತಾಡ್ತಾರೆ. 2ನೇ ಪೇತ್ರ 2ನೇ ಅಧ್ಯಾಯದಲ್ಲಿ ಅವಾಗೇನ್ ಹೇಳ್ತಾರೆ, ಕಳ್ಳಬೋಧಕರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ದಾರಿಯನ್ನು ಬಿಟ್ಬಿಟ್ಟು ಬಾಲಾಮನ ಬೋಧನೆಗೆ ಹೋಗ್ಬಿಡ್ತಾರಂತೆ. ದ ಟೀಚಿಂಗ್, ದ ವೇ ಆಫ್ ಬಾಲಾಮ್, ದೇರ್ ಇಸ್ ಅ ಟೀಚಿಂಗ್ ಆಫ್ ಬಾಲಾಮ್. ನೋಡಿ, ಬೋಧನೆ, ಅದೊಂದು ಬೋಧನೆನೂ ಉಂಟು, ಬಾಲಾಮನ ಬೋಧನೆ ಅಂತಾನೂ ಇದೆ. ಅದು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14. ಸೊ ಏನ್ ಮಾಡ್ತಾನೆ, ಯಾಕಂದ್ರೆ ಇಲ್ಲಿ ಬಾಲಕನ್ ಬಗ್ಗೆ ಕೇಳ್ಕೊಂಡು ಇದ್ ಮಾಡ್ತಾನಲ್ಲ, ಸೊ ಅದಕ್ಕೆ. ಸೊ ನೋಡಿ, ಬಾಲಾಮನ ತಪ್ಪು ಬಗ್ಗೆ ಹೊಸ ಒಡಂಬಡಿಕೆ ಹೇಳಿದೆ, ಬಾಲಾಮನ ದಾರಿ ಸರಿ ಇಲ್ಲ ಅಂತ ಹೇಳಿದೆ, ಬಾಲಾಮನ ಬೋಧನೆ ಸರಿ ಇಲ್ಲ ಅಂತ ಹೇಳಿದೆ ಹೊಸ ಒಡಂಬಡಿಕೆಯಲ್ಲಿ. ಸೊ ಈ 3 ಕಾರ್ಯಗಳು ನಾವು ಎಚ್ಚರಿಕೆಯಾಗಿರ್ಬೇಕು, ಎಸ್ಪೆಷಲಿ ಸೇವಕರಾಗಿ ನಾವು ಇದ್ದೀವಿ. ಸೊ ಈ ಬಾಲಾಮನ ತಪ್ಪು ಮಾಡ್ಬಿಡ್ಬಾರ್ದು, ಬಾಲಾಮನ ದಾರಿಗೆ ಹೋಗ್ಬಿಡ್ಬಾರ್ದು, ಬಾಲಾಮನ ಬೋಧನೆ, ಈ 3 ಕಾರ್ಯಗಳಿಗೆ ನಾವು ಎಚ್ಚರಿಕೆಯಾಗಿರ್ಬೇಕು. ಸೊ ನನಗೇನಂದ್ರೆ ಇದರಲ್ಲಿ ತುಂಬಾ ಆಶ್ಚರ್ಯಕರವಾದ ಇದು ಬಂದು, ಎಷ್ಟೇ ಸೈತಾನನು ಬಂದು ದೇವರ ಮಕ್ಕಳಿಗೆ ವಿರೋಧವಾಗಿ ಪ್ರಯಾಸ ಪಟ್ರು ಅದು ಬಂದು ಏನು ಸಫಲ ಆಗಲ್ಲ. ದೇವ್ರು ಬಂದು ನಮ್ಮನ್ನು ಕಾಯ್ತಾ ಇರೋ ದೇವ್ರು ಬಂದು ನಂಬಿಗಸ್ತನಾಗಿರೋ ದೇವ್ರು. ಇಲ್ಲಿ 2ನೇ ಮೆಸೇಜ್ ಅಲ್ಲಿ ಹೇಳ್ತಾರೆ, ಗಾಡ್ ಕೆನಾಟ್ ಲೈ. ದೇವನ ಮನುಷ್ಯನ ತರ ದೇವ್ರು ಬಂದು ಸುಳ್ಳು ಹೇಳೋಕೆ ಆಗೋದಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೇಳಕ್ ಆಗಲ್ಲ, ದೇವ್ರು ಸುಳ್ಳು ಹೇಳೋದಿಲ್ಲ, ನಂಬಿಗಸ್ತರಾಗಿದ್ದಾರೆ. ಸೊ ಅದ್ರಿಂದ ದೇವ್ರು ಬಂದು ನಮ್ಮನ್ನು ನಡೆಸ್ತಾ ಇದ್ದಾರೆ. ದೇವ್ರು ಇನ್ನೂ ಅನೇಕರನ್ನು ನಿಮ್ಮ ಮೂಲಕವಾಗಿ ನಡೆಸ್ತಾರೆ. ಸೊ ಅದರಿಂದ ನಮ್ಮ ಬಾಯಿಗಳಲ್ಲಿ ಬರೋ ಮಾತುಗಳು ಅಷ್ಟೇ ಬಹಳ ಮುಖ್ಯ ಈ ದಿನಗಳಲ್ಲಿ. ಸೊ ಬಾಲಾಮನಿಂದ ನಾವು ಕಲಿಯೋದು ಇನ್ನೊಂದೇನಂದ್ರೆ, ಬರೋ ಮಾತುಗಳು, ನಮ್ಮ ಬಾಯಲ್ಲಿ ಬರೋ ಮಾತು, ಎಸ್ಪೆಷಲಿ ಮಕ್ಕಳ ಮೇಲೆ, ನಾವು ಕೆಲಸದ ಮೇಲ್ಗಡೆ ಇರ್ಬೇಕಾರಲ್ಲ, ನಮ್ಮ ಬಾಯಿಂದ ಬರೋ ಮಾತು ಎನ್ಕರೇಜಿಂಗ್ ಮಾತಾಗಿರ್ಬೇಕು. ಎನ್ಕರೇಜ್ ಮಾಡ್ಬೇಕು ಜನನ, ಅವ್ರನ್ನ ಬಂದು ಪ್ರೋತ್ಸಾಹಿಸ್ಬೇಕು. ಸರಿ, ಕಷ್ಟ ಬಂತು, ಏನೋ ಬಿದ್ದೋದ್ರ ಪರವಾಗಿಲ್ಲ, ಸರಿ, ದೇವ್ರು ನಮ್ ಜೊತೆ ಇದ್ದಾನೆ, ಅವ್ರು ನಡೆಸ್ತಾರೆ, ಇನ್ಮೇಲೆ ನಾವು ಯಾವ ಕಾರ್ಯಕ್ಕೆ ಎಚ್ಚರಿಕೆ ಆಗಿರ್ಬೇಕು, ಹೆಂಗಿರ್ಬೇಕು ಅಂತ ನಾವು ಅದು ಮುಂದುವರಿಸ್ಬೇಕು. ಸೊ ಇದು ಬಹಳ ಮುಖ್ಯ. ಚಿಕ್ಕ ಮಕ್ಕಳು ಬಂದು ಹೇಳ್ತಾರೆ, ನಮ್ಮ ಅಪ್ಪ ಬಂದು ನನ್ನ ನಾಯಿ, ದರಿದ್ರ, ನೀನ್ ವೇಸ್ಟ್, ಹಂಗೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಬಂದು ಸಂಡೇ ಕ್ಲಾಸ್ ಅಲ್ಲಿ, ಯೂತ್ ಮೀಟಿಂಗ್ ಅಲ್ಲಿ ಕೆಲವು ಟೈಮ್ ಬಂದು ಹೇಳ್ತಾರೆ, ನಮ್ಮ ಅಪ್ಪ ಮನೆ ಬಂದು ನನ್ಗೆ ಈ ತರ ಎಲ್ಲ ಹೇಳ್ತಾರೆ, ನಮ್ಮನ್ನ ಈ ತರ ಬೈತಾರೆ ಅಂತ ಹೇಳ್ತಾರೆ. ಸೊ ನಾನು ಹೇಳ್ತೀನಿ, ನನ್ಗೆ ಅದು ಕೇಳಿದ ತಕ್ಷಣ ಬೇಜಾರಾಗುತ್ತೆ. ಯಾಕಂದ್ರೆ ಕೆಲವ್ರ ಮಕ್ಕಳಿಗೆ ಬಂದು ಅದು ಗೊತ್ತಾಗಲ್ಲ. ಅವರು ಅಪ್ಪ ಅಮ್ಮ ನಮ್ಮನ್ನ ಅವ್ರ ಪಾಪ ಅವ್ರು ಏನೋ ಕೋಪದಲ್ಲಿ ಹೇಳಿರ್ಬೋದೇನೋ, ಬಟ್ ಅದು ಆಳವಾಗಿ ಹೋಗ್ಬಿಡತ್ತೆ ಮಕ್ಳು ಮನ್ಸಲ್ಲಿ. ಅದು ಅವರು ದೊಡ್ಡವರಾದ್ರೂ ಮರೆಯಕ್ಕಾಗಲ್ಲ ಕೆಲವು ಟೈಮಲ್ಲಿ ಆ ಮಾತುಗಳು. ಒದೆ ತಿನ್ನೋದು ಕೂಡ ಮರ್ತು ಬಿಡ್ತಾರೆ, ಯಾಕಂದ್ರೆ ನೋವು ಹೋಗ್ಬಿಡತ್ತೆ 2 ದಿನದಲ್ಲಿ. ಬಟ್ ಮಾತುಗಳು, ಬಾಯಿನ ಮಾತುಗಳು ಬಂದು ಅದು ಬಂದು ಹೋಗೋದಿಲ್ಲ, ನೋವು ಹೋಗೋದಿಲ್ಲ, ಆ ಗಾಯ ಬಂದು ಹೋಗೋದಿಲ್ಲ. ಸೊ ಅದರಿಂದ ಈ ಬಾಲಾಮನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ನಾವು ಕಲಿತೀವಿ. ದೇವ್ರು ಬಂದು ನಮ್ಗೆ ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ಫಸ್ಟ್ ನಮ್ಮ ಹೃದಯಕ್ಕೆ ನಾವು ಬಂದು ದೇವ್ರು ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ ಅವ್ರೇನ್ ಮಾಡ್ತಾ ಇದಾರೆ, ಎಷ್ಟೋ ಶಾಪಗಳು ನಮ್ಮ ಮೇಲೆ ಬರದೆ ಅವರೇ ಶಾಪವಾಗಿ ನಮಗೆ ಆಶೀರ್ವಾದಗಳನ್ನು ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ. 2ನೇದು, ನಾವು ಇಲ್ಲಿ ಬಾಲಾಮನ ಜೀವಿತದಲ್ಲಿ ಅವನು ಬಂದ್ಬಿಟ್ಟು ಪ್ರಯಾಸ ಪಟ್ಟ, ಶಾಪ ಹಾಕಿ ಪ್ರಯತ್ನ ಮಾಡಿ ಆಗಿಲ್ಲ. 2ನೇದು, ಪಾಪಕ್ಕಾಗಿ ಜನಕ್ಕೆ ಏನ್ ಮಾಡ್ಬಿಟ್ಟ, ಬೀಳ್ಸೋದಕ್ಕೆ ಟ್ರೈ ಮಾಡ್ದ. ಆ ಪಾಪದಲ್ಲಿ ಇಸ್ರೇಲ್ ಜನರು ಬಿದ್ರು. 24,000 ಜನ ಬಂದು ಆ ಪಾಪದಿಂದ ಸತ್ತೋದ್ರು. 24,000 ಜನ, ನೋಡಿ ಎಷ್ಟು ಜನ ಬಂದು ಅದನ್ನ ಬಂದು ಪಿನೆಹಾಸ್ ಒಬ್ಬ ಆ ರೋಗವನ್ನು ಸ್ಟಾಪ್ ಮಾಡ್ದ. ಒಂದು ರೋಗ ಬಂದ್ಬಿಡ್ತು ಆ ಪಾಳ್ಯದಲ್ಲಿ, ಇಸ್ರೇಲ್ ಜನರ ಪಾಳ್ಯದಲ್ಲಿ. ಸೊ ನೋಡಿ, ಈ ರೀತಿಯಾಗಿ ಎಷ್ಟೋ ದಾರಿಗಳಿದೆ. ಸೈತಾನ ಬಂದು ಎಷ್ಟೋ ಪ್ಲಾನ್ ಇಟ್ಟಿರ್ತಾನೆ. ಇವಾಗ ನನಗೆ ಒಂದ್ ಪ್ಲಾನ್ ಇಟ್ಟಿರ್ತಾನೆ, ಇನ್ನೊಂದ್ ಬ್ರದರ್ಗೆ ಬೇರೆ ತರ ಪ್ಲಾನ್ ಇಟ್ಟಿರ್ತಾನೆ, ಇನ್ನೊಂದು ಇವ್ರಿಗೆ ಪ್ಲಾನ್ ಇಟ್ಟಿರ್ತಾನೆ. ನಾನಂತೂ ನೋಡಿದೀನಿ ಎಷ್ಟೋ. ಈ ಲಾಸ್ಟ್ ವೀಕ್ ಅಲ್ಲಿ ನಾನು ಚರ್ಚಲ್ಲಿ ಶೋಧನೆ ಬಗ್ಗೆ ಮಾತಾಡ್ಬಿಟ್ಟು, ಶೋಧನೆ ಬಗ್ಗೆ ಚರ್ಚ್ ಮೆಸೇಜ್, ಸಂಡೇ ಮೆಸೇಜ್ ಅಲ್ಲಿ ಶೋಧನೆ ಬಗ್ಗೆ ಮಾತಾಡಕ್ಕೆ ತುಂಬಾ ಟೈಮ್ ಸಿಗಲ್ಲ, ಯಾಕಂದ್ರೆ ಮೆಸೇಜ್ ಕೊಡ್ಬೇಕಲ್ಲ. ಸೊ ನಾನೇನ್ ಹೇಳ್ದೆ, ಸರಿ ನಾನು ಶೋಧನೆ ಬಗ್ಗೆ ನಾನು ಒಂದ್ ಸ್ಪೆಷಲ್ ಮೆಸೇಜ್ ಕೊಡ್ತೀನಿ, ಚರ್ಚ್ ಆದ್ಮೇಲೆ ಬನ್ನಿ, ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಬನ್ನಿ, ಇರಿ, ಊಟ ಮಾಡ್ಕೊಂಡು ಅದನ್ನ ಕೇಳ್ಕೊಂಡು ಹೋಗಿ ಅಂತ. ತುಂಬಾ ಜನ ಇದ್ರು, ಯುವಕರು ದೊಡ್ಡವರೆಲ್ಲ ಇದ್ರು. ಸೊ ನನ್ಗೆ ಗೊತ್ತು, ನನ್ಗೆ ಯಾವ್ದೇ ಮೆಸೇಜ್ ಅದು ಕೊಟ್ರು ಆ ಮೆಸೇಜ್ ಬಂದು ಫಸ್ಟ್ ಪಾಸ್ಟರ್ಗೆ ಅದು ಬಂದು ಸೈತಾನ ಏನ್ ಮಾಡ್ತಾನೆ, ಅದನ್ನ ತಿರುಗಿಸ್ತಾನೆ ಹಂಗೆ. ಸೊ ನನ್ಗೆ ಗೊತ್ತು, ಈ ವಾರದಲ್ಲಿ ಅದೇ ತರಾನೇ ನಾನು ಯಾವ ಕಾರ್ಯ ಎಲ್ಲ ನಾನು ಮಾತಾಡಿದ್ನೋ ಆ ಕಾರ್ಯಗಳಲ್ಲಿ
ಶೋಧನೆಗೆ ಬೀಳ್ಸುವಂತೆ ಸೈತಾನ ಏನ್ ಮಾಡ್ತಾನೆ, ಏನಾದ್ರೂ ಒಂದು ತರ್ತಾನೆ. ಸೊ ಅದರಿಂದ ಎಚ್ಚರಿಕೆಯಿಂದ ನಡಿಬೇಕು. ದೇವ್ರ ಮಕ್ಕಳು ಎಚ್ಚರಿಕೆಯಿಂದ ಇರ್ಬೇಕು. ದೇವ್ರ ಮಕ್ಕಳು ನಾವು ಬಂದು ಲೋಕದವರಲ್ಲ, ಲೋಕದ ಜನ ತರ ನಾವು ಇರೋದಲ್ಲ. ಲೋಕದಿಂದ ದೇವ್ರು ನಮ್ಮನ್ನ ಆಯ್ಸ್ಕೊಂಡಿದ್ದಾರೆ. ಸೊ ಅದರಿಂದ ಈ ಬಾಲಾಮನ ಜೀವಿತದಿಂದ ಇದೆಲ್ಲ ನಾವು ಕಲಿತೀವಿ. ದೇವ್ರು ಬಂದು ನಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಮನೆಗೆ ನೋಟ್ಸ್ ಆಮೇಲೆ ಕಳಿಸ್ತೀನಿ ಬ್ರದರ್ಗೆ. ಸೊ ನೀವು ಇದೆಲ್ಲ ಇಂಗ್ಲಿಷ್ ಅಲ್ಲಿ ಇದೆ, ಸೊ ಬಟ್ ವಚನಗಳಿದೆ. ಸೊ ನೀವು ಅದನ್ನ ನೀವು ಬಂದು ಇದ್ ನೋಡಿ. ಬಟ್ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಇದು ಬಂದು ಸ್ಟಾರ್ಟಿಂಗ್ ಬಂದು 22ನೇ ಅಧ್ಯಾಯದಲ್ಲಿ ದೇವ್ರು ಬಂದು ಇವನ್ ದೇವ್ರು ಅಂತ ಹೇಳ್ತಾನೆ, ಯಾರು ಬಾಲಾಮನು. ಬಟ್ ಅದ್ ನಿಜವಾಗ್ಲೂ ಬಂದು ಅವನು ಅವಿಶ್ವಾಸಿ, ದೇವ್ರಲ್ಲ. ದೇವ್ರ ಹೆಸರನ್ನು ಉಪಯೋಗಿಸ್ತಾನೆ. ಬಟ್ ಅಂದ್ರೆ ಯೆಹೋವ ದೇವ್ರು ಬಂದು ಅವನಿಗೆ ದೇವರಾಗಿರ್ಲಿಲ್ಲ. ಇಸ್ರೇಲ್ ಜನರು ಬಂದು ಒಡಂಬಡಿಕೆಯಲ್ಲಿ ಇದ್ರು, ಬಟ್ ಇವನ್ ಬಂದು ಇರ್ಲಿಲ್ಲ. ಬಟ್ ಅಂದ್ರೂ ಏನ್ ಮಾಡ್ತಾನೆ ಅಂದ್ರೆ, ದೇವ್ರು ಬಂದು ಅವಿಶ್ವಾಸಿಗಳನ್ನಿಟ್ಟು ಕೂಡ ದೇವ್ರು ಏನ್ ಮಾಡ್ತಾ ಇದಾರೆ, ಆಶೀರ್ವಾದಗಳನ್ನು ಹೇಳುವಂತೆ ದೇವ್ರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಧೈರ್ಯವಾಗಿರೋಣ. ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಪ್ರೀತಿಯ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಕೂಡ ದೇವರೇ, ನಾವು ಎಷ್ಟು ಶ್ರೇಷ್ಠರು ದೇವರೇ, ನಮಗಾಗಿ ನೀವು ಶಾಪವಾಗಿ ದೇವರೇ ನಮ್ಮನ್ನು ದೇವರ ಆಶೀರ್ವಾದದ ದಾರಿಯಲ್ಲಿ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ದೇವರೇ, ಒಂದ್ ವೇಳೆ ವಿಶೇಷವಾಗಿ ಯಾರಾದ್ರೂ ಇಲ್ಲಿ ಬಂದಿರೋರು ಅಪ್ಪ, ಯಾರಾದ್ರೂ ಈ ರೀತಿಯಾದ ಕಾರ್ಯಗಳನ್ನು ಕ್ರೈಸ್ತ ಮಕ್ಕಳ ಮೇಲೆ ದೇವರೇ ಶಾಪಗಳನ್ನ ಹಾಕೋದೋ, ಸಭೆಗಳಲ್ಲೋ ಇಲ್ಲಾಂದ್ರೆ ಕುಟುಂಬಗಳಲ್ಲೋ, ದೇವರೇ ಯಾರಾದ್ರೂ ಆತರ ಇದ್ರೆ ಅಪ್ಪ, ನೀವು ಅವ್ರಿಗಾಗಿ ಶಾಪವಾಗಿದ್ದೀರಾ ಅಪ್ಪ. ನೀವು ಅವ್ರಿಗೆ ಆ ಶಾಪಗಳ ಮಾತುಗಳನ್ನು ತಡೆದು ದೇವರ ಆಶೀರ್ವಾದಗಳ ಮಾತಾಗಿ ನೀವು ಮಾರ್ಪಡಿಸಿದ್ರೆ, ಅದಕ್ಕಾಗಿ ಸ್ತೋತ್ರ. ಯಾವ ಮಾತುಗಳು ಈ ಕಾಲಲ್ಲಿ ಬಂದಿರೋ ಒಬ್ಬೊಬ್ಬರಿಗೂ ಯಾವ್ದು ಬಂದು ಹತ್ರ ಬರೋದಿಲ್ಲ ದೇವ್ರೆ. ಒಂದ್ ವೇಳೆ ಆತರ ಯಾವ್ದೋ ಕಾರ್ಯಗಳಿದ್ರೆ ದೇವ್ರೆ, ಅವರು ಸಂಪೂರ್ಣವಾಗಿ ನಿಮ್ಮ ಹತ್ರ ಬರೋದಕ್ಕೆ ದೇವ್ರೆ, ಅದರಿಂದ ಬಿಡುಗಡೆ ಕೊಡೋದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ. ಸೈತಾನ ಕ್ರಿಯೆಗಳು ಯಾವ್ದು ಬಂದ ದೇವ್ರೆ ನಮ್ಮನ್ನು ಹತ್ರ ಬರೋದಿಲ್ಲ. ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ನೀವು ತೆಗೆದುಹಾಕಿ ಅಪ್ಪ. ನೀವು ದೇವ್ರೆ ನಮ್ಮನ್ನು ಆಶೀರ್ವದಿಸುವ ದೇವ್ರೆ, ನಮ್ಮ ಬಾಯಿಂದ ಬರೋ ಮಾತುಗಳು ಅದೇ ರೀತಿಯಾಗಿರ್ಬೇಕೆಂಬುದಾಗಿ ನಾವು ಆಸೆ ಪಡ್ತೀವಿ ದೇವ್ರೆ. ಅದ್ ಮಾತ್ರವಲ್ಲಪ್ಪ, ಸೈತಾನನು ಬೇರೆ ದಾರಿಗಳನ್ನ ಹುಡುಕ್ತಾನೆ. ಶಾಪ ಆಗಿಲ್ಲ ಅಂದ್ರೆ ಪಾಪ ಮಾಡೋದಕ್ಕೆ ಏನಾದ್ರೂ ಶೋಧನೆಗಳನ್ನ ತರ್ತಾನೆ. ಸೊ ಅದರಿಂದ ನಾವು ಎಚ್ಚರಿಕೆ ಇರುವಂತೆ ನಮ್ಗೆ ಸಹಾಯ ಮಾಡಿ ದೇವ್ರೆ. ಮಹತ್ತಾದ ಕಾರ್ಯಗಳನ್ನ ಮಾಡಿ ಬಾಲಾಮನ ಜೀವಿತದಿಂದ ನಾವು ಕೆಲವು ಕಾರ್ಯಗಳನ್ನ ಕಲಿಯಲು ನಮ್ಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನವನ್ನು ಆಶೀರ್ವದಿಸಿಕೊಡಿ ದೇವ್ರೆ. ನಿಮ್ಮ ಪ್ರಸನ್ನತೆಯಲ್ಲೇ ನಾವಿರುವಂತೆ ನಮ್ಗೆ ಸಹಾಯ ಮಾಡಿ. ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಗೆ ತುಂಬಿಸಿ, ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಆಮೆನ್.